ಓಂ ಗೃಣಿ ಸೂರ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ರಥಸಪ್ತಮಿಯ ಮಹತ್ವ. ರಥ ಅಂತ ಹೇಳಿದ್ರೆ ಏನು? ನಾವು ಓಡಾಡೋಕ್ಕೆ ಅದು ಭಗವಂತನು ಸಾಕ್ಷಾತ್ ಜಗದ ಚಕ್ಷು ಆಗಿರ್ತಕ್ಕಂಥ ಗ್ರಹ ರಾಜ ಆಗಿರ್ತಕ್ಕಂಥ ಸೂರ್ಯ ಭಗವಾನರು ಸಂಕ್ರಾಂತಿಯ ದಿನ ಉತ್ತರಾಯಣ ಅಂದರೆ ಉತ್ತರದ ಮುಖ ಮಾಡಿರ್ತಕ್ಕಂಥ ಸಂದರ್ಭಕ್ಕೆ ರಥಸಪ್ತಮಿಯ ದಿನ ಉತ್ತರಾಭಿಮುಖವಾಗಿ 7 ಕುದುರೆಗಳನ್ನು ಏರಿ ಗ್ರಹರಾಜ ಹೋಗ್ತಕ್ಕಂಥ ದಿನ, ಸೂರ್ಯನ ಜನ್ಮದಿನವನ್ನು ನಾವು ಸಪ್ತಮಿಯ ತಿಥಿ ದಿವಸ ರಥಸಪ್ತಮಿ ಇರ್ತಕ್ಕಂಥ ಈ ರಥಸಪ್ತಮಿಯ ಮಹತ್ವ ಏನು, ರಥಸಪ್ತಮಿಯ ವಿಶೇಷಗಳೇನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ನವಗ್ರಹಗಳಲ್ಲಿ ಗ್ರಹರಾಜ ಕೂಡ ಹೌದು. ಹಾಗೆ ನಾವು ಹೇಳ್ತೀವಿ ಬೆಳಗ್ಗೆ ಬ್ರಹ್ಮನಂತಿರ್ತಾನಂತೆ, ಅಂದರೆ ಎಲ್ಲೋ ಕ್ರಿಯೇಟಿವ್, ಈ ಪ್ರಪಂಚವನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಬ್ರಹ್ಮನಂತಿರ್ತಕ್ಕಂಥ ಸೂರ್ಯ ಮಧ್ಯಾಹ್ನಕ್ಕೆ ಈ ಶಿವನಂಗಿರ್ತಾನಂತೆ, ತಾಳ್ಮೆ ಜಪ ತಪದಲ್ಲಿರ್ತಾನಂತೆ. ಆದರೆ ಅದೇ ಸಂಧ್ಯಾಕಾಲದಲ್ಲಿ ನೋಡೋಕೆ ಹೋದಾಗ ವಿಷ್ಣುವಿನ ರೀತಿ ಇರ್ತಾನಂತೆ. ಅದು ಸಾಧಿಸಿರೋದಕ್ಕೆ ಹೆಮ್ಮೆ ಪಡ್ತಕ್ಕಂತಹ ಒಂದು ಸೂರ್ಯನ ಒಂದು ಗುಣಲಕ್ಷಣಗಳು ಕೂಡ ಆಗಿರುತ್ತೆ. ಹಾಗೆ ಈ ದೇಹದ 7 ಚಕ್ರಗಳನ್ನು ಪ್ರತಿನಿಸ್ತಕ್ಕಂಥದ್ದೇ ಒಂದು ಅಶ್ವಗಳು, 7 ಕುದುರೆಗಳನ್ನು ಏರಿ ಹೋಗ್ತಕ್ಕಂಥ ದಿನವೇ ರಥಸಪ್ತಮಿ. ಈ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗ್ತಾ ಇರತಕ್ಕಂಥ ಸಂದರ್ಭಕ್ಕೆ ಸರಿಯಾಗಿ 7 ಎಕ್ಕದ ಎಲೆಗಳನ್ನು, ಆರ್ಕ ಅಂದರೆ ಸೂರ್ಯನಿಗೆ ತುಂಬ ಇಷ್ಟ, ಗಣೇಶನಿಗೆ ತುಂಬ ಇಷ್ಟ. ಹಾಗೆ ಆರ್ಕ ಎಲೆಗಳನ್ನು 7 ಎಲೆಗಳನ್ನು ಪೂರ್ವಾಭಿಮುಖವಾಗಿ ಕುಳಿತು ನೀವು ನಿಮ್ಮ ಮಕ್ಕಳಿಗೆ, ಕುಟುಂಬದವರೆಲ್ಲರೂ ಸೇರಿ ತಲೆಯ ಮೇಲೆ 1 ಎಲೆ, ಭುಜಗಳ ಮೇಲೆ 2, ಮೊಣಕಾಲಿಗಳ ಮೇಲೆ 2, ಹೃದಯದಲ್ಲಿ 1, ಕಾಲುಗಳ ಮೇಲೆ 1, ಒಟ್ಟು 7 ಎಲೆಗಳನ್ನು ಇಟ್ಕೊಂಡು ಪೂರ್ವಾಭಿಮುಖವಾಗಿ ಕುಳಿತು ಸ್ನಾನವನ್ನು ಆಚರಣೆ ಮಾಡಿದ್ದೇ ಆದರೆ ಬಹುದಿನಗಳಿಂದ ಕಾಡ್ತಾ ಇರ್ತಕ್ಕಂಥ ರೋಗ ರುಜಿನಗಳಿಂದ ಮುಕ್ತರಾಗ್ತೀರಾ, ಪಾಪಗಳಿಂದ ಮುಕ್ತರಾಗ್ತೀರಾ, ಮಾನಸಿಕ ಯಾತನೆಗಳು ಕಡಿಮೆ ಆಗುತ್ತೆ, ಮನಸ್ಸು ಉಲ್ಲಸಿತ ಆಗ್ತಕ್ಕಂಥ ದಿನ ಕೂಡ ಅದಾಗುತ್ತೆ. ಇತಿಹಾಸದಲ್ಲಿ ಪುರಾಣಗಳಲ್ಲಿ ಎಲ್ಲೇ ನೋಡಿ ಆರ್ಕ ಎಲೆಗಳನ್ನು ಅಂದರೆ ಎಕ್ಕದ ಎಲೆಗಳನ್ನು ಇಟ್ಟು ಸ್ನಾನ ಮಾಡ್ಕೊಂಡಿದ್ದೆ ಆದರೆ ತುಂಬ ಶುಭ ಆಗುತ್ತೆ. ಅದರಲ್ಲೂ ಕೂಡ ಪುಟ್ಟ ಮಕ್ಕಳಿಗೆ, ರೋಗ ರುಜಿನರಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಈ ಒಂದು ಉದಾನವನ್ನು ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ಒಂದು ದಿನ ತ್ರಿಪುರಾಸುರನ ಸಂಹರಿಸಲು ವಿಶ್ವಕರ್ಮರು ಶಿವನಿಗೆ ರಥ ಮಾಡಿದ ದಿನ ಕೂಡ ಹೌದು. ರಥಸಪ್ತಮಿ ಅಂದರೆ ಕೇವಲ ಸೂರ್ಯನು ರಥವೇರಿ 7 ಕುದುರೆಗಳ ಮುಖಾಂತರ ಹೋಗಿದ್ದಲ್ಲ, ತ್ರಿಪುರಾಸುರನ ಸಂಹಾರಕ್ಕಾಗಿ ವಿಶ್ವಕರ್ಮರು ರಥ ಕೊಟ್ಟ ದಿನ ಕೂಡ ಇದಾಗಿರುತ್ತೆ. ಹಾಗೆಯೇ ಸೂರ್ಯನ 7 ಕುದುರೆಗಳು ಅಂದಾಗ ನಾವೇನು 7 ಅಂತ ಹೇಳಿದಾಗ ನಮಗೆಲ್ರಿಗೂ ಗೊತ್ತಿದೆ, 7 ಬಣ್ಣಗಳಿರ್ಬೋದು, 7 ಋಷಿಗಳಿರ್ಬೋದು, 7 ಮಾತೃಕೆಯರಿರ್ಬೋದು. ಹಾಗೆಯೇ ಇವತ್ತಿನ ದಿವಸ ಬಹು ವಿಶೇಷವಾಗಿ 7 ಚಕ್ರಗಳು ಜಾಗೃತಿ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗಾಗಿ ಇಂದು ಅಗಸ್ತ್ಯ ಋಷಿಗಳು ಕೂಡ ಶ್ರೀರಾಮಚಂದ್ರನಿಗೆ ರಾಮಾಯಣದಲ್ಲಿ ಉಲ್ಲೇಖ ಇದೆ, ಶ್ರೀರಾಮಚಂದ್ರನಿಗೆ ಆದಿತ್ಯ ಹೃದಯವನ್ನು ಹೇಳಿಕೊಟ್ಟು ರಾವಣನ ಜಯಿಸಿದ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಹಾಗಾಗಿ ಸೂರ್ಯಾರಾಧನೆ, ಸೂರ್ಯನು ಜಗದ ಚಕ್ಷು, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಲ್ಲ ಯುಗಗಳಲ್ಲೂ ಕೂಡ ಭಗವಂತ ಕಣ್ಣಿಗೆ ಕಾಣಿಸ್ತಕ್ಕಂಥ ದೇವರು ಕೂಡ ಆಗಿರ್ತಾನೆ. ಹಾಗೆ ಮಾಘ ಶುದ್ಧ ಸಪ್ತಮಿಯ ಅದರಲ್ಲೂ ಕೂಡ ಅರುಣೋದಯದಲ್ಲಿ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಯಾರು ಸ್ನಾನ ಮಾಡ್ತಾರೆ, 7 ನದಿಗಳ ಸ್ನಾನ ಮಾಡಿದಂಗೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಇದನ್ನು ಹೇಳ್ಕೊಂಡು ಸ್ನಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಈ ಸಮಯದಲ್ಲಿ ಸಿಹಿ ತಿಂಡಿಯನ್ನು ಮಾಡಿ ಮಕ್ಕಳಿಗೆ ಹಂಚ್ತಕ್ಕಂಥದ್ದು, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು, ಇದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಗೋಧಿ ಮತ್ತು ರವೆಯಿಂದ ಮಾಡಿದಂಥ ಪಾಯಸವನ್ನು ನೈವೇದ್ಯವಾಗಿರ್ತಕ್ಕಂಥ ದಿನ ಕೊಡೋದಾಗಿರುತ್ತೆ. ಅದ್ಭುತವಾದ ದಿನ. ನಮ್ಮೆಲ್ಲರ ಜೀವನದಲ್ಲಿ ಮತ್ತೊಮ್ಮೆ ರಥಸಪ್ತಮಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ರಥಸಪ್ತಮಿಯನ್ನು ಚೆನ್ನಾಗಿ ಆಚರಣೆ ಮಾಡಿದ್ರೆ ಇಂಥ 100 ರಥಸಪ್ತಮಿಗಳನ್ನು ನಾವು ಆಚರಣೆ ಮಾಡ್ಕೋಬೋದು ಅಂತ ಹೇಳ್ತಾ ಗೃಹ ಪ್ರವೇಶಕ್ಕೆ, ನಾಮಕರಣಕ್ಕೆ ಬಹಳ ಅದ್ಭುತವಾದ ಕಾಲ ಕೂಡ ಇದಾಗಿರುತ್ತೆ. ಇನ್ನು ಮಣ್ಣಿನ ಮಡಕೆಯಲ್ಲಿ ಹಾಲನ್ನು ಕಾಯಿಸಿ ಆ ಹಾಲನ್ನು ಮನೆಯಲ್ಲಿ ಉಕ್ಸಿದ್ದೆ ಆದರೆ ಆ ಮನೆಗೆ ಎಲ್ಲ ಗ್ರಹದೋಷಗಳು ಕೂಡ ಹೊರಟೋಗುತ್ತೆ ಅಂತ ಹೇಳ್ತಾ ಆ ಸೂರ್ಯ ಭಗವಾನರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಪ್ರತಿಯೊಬ್ಬರಿಗೂ ಶುಭವಾಗಲಿ ಅಂತ ಕೋರ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.